ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದುವಾರ ಗ್ರಾಮದ ಶಿವಣ್ಣ ಕುರುಬರ್ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಒಂದು ಏನು ತೊಗರಿ ಬೆಳೆನ ಇದನ್ನು ಮಾಡಿದ್ವಿ ಮೊದಲು. ಅದೇ ಥರ ಎಲ್ಲ ಕೃಷಿ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋದರು, ಎಲ್ಲ ಮಾಡಿದರೂ ಕೂಡ ಇದು ಯಾವ ಒಂದು ಇದು ಐತಿ 152 ನಂಬರಿಂದು ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಥೇಳಿ ಇದು ಒಂದು ಬೀಜನ ಕೊಟ್ಟಾರ. ಸುಮಾರು 12 ಫೂಟ್ ಎತ್ತರ ಬೆಳೆದೈತಿ, ಅದ್ರಾಗ ಒಂದು ಕಾಯಿಲ್ಲ. ಅದೇ ಥರ ಕೃಷಿ ಅಧಿಕಾರಿಗಳು ಬಂದು ಎಲ್ಲ ಜಮೀನು ನೋಡ್ಕೊಂಡು ಹೋಗ್ಯಾರ. ನೋಡ್ಕೊಂಡು ಹೋದ್ರೆ ಅವರು ಯಾವ ಹಳ್ಳಿಗೆ ಎಷ್ಟು ಬೀಜ ಕೊಟ್ರಿ, ಯಾವ ರೈತರ ಆಧಾರ್ ಕಾರ್ಡಿಗೆ ಯಾವ ನಂಬರಿನ ಒಂದು ಇದನ್ನು ಕೊಟ್ರಿ ಅಂತ ಅನ್ನೋದು ನಾವು ಮಾಹಿತಿ ಹಾಕ್ನ್ಯಾಗ ರೈತ ಸಂಪರ್ಕ ಕೇಂದ್ರ ಕರಡಿ ಕೊಟ್ಟಿದ್ವಿ. ಅದೇ ಥರ ಅವರು ಈಗ ಎಲ್ಲ ಕೊಟ್ಟಾರ ಅದರೊಳಗೆ. ಅದಕ್ಕೆ ಸುಮಾರು ರೈತರು ಇಲ್ಲಿ ಹಾಳಾಗಿ ಹೋಗ್ಯಾರ. ಯಾಕಂದ್ರೆ ಸಂಪೂರ್ಣ ನಾಶ ಆಗೈತಿ, ತೊಗರಿ ಬೆಳೆ ಸಂಪೂರ್ಣ ನಾಶ ಆಗೈತಿ. ಇವ್ರು ಆಗಲೇ ಈಗ ಬಂದು ಕೇಟ ಒಂದು ತಿಂಗಳದ ಹಿಂದನ ಇವರು ಇದನ್ನು ಮಾಡ್ಕೊಂಡು ಹೋದರೂ ಕೂಡ ಇನ್ನಾದರೂ ಅವರು ಸೈಂಟಿಸ್ಟ್ ಅವ್ರು ಬರ್ತಾರೆ. ಯಾವಾಗ ಬರ್ತಾರೆ ಸೈಂಟಿಸ್ಟ್ರು? ಎಲ್ಲರೂ ಸತ್ಯದ ಬರ್ತಾರ ಸೈಂಟಿಸ್ಟ್ರು ಇಲ್ಲಿ ಇದ್ರೊಳಗೆ. ಈ ಬಾಗಲಕೋಟೆ ಜಿಲ್ಲಾದೊಳಗೆ ಯಾವುದಕ್ಕೂ ರೈತರಿಗೆ ರೆಸ್ಪಾನ್ಸ್ ಅಂತರೂ ಮೊದಲೇ ಇಲ್ಲ. ಇವತ್ತು ತೊಗರಿ ಬೆಳೆ ಸರಿಯಾಗಿ ಇಳುವರಿ ಬಂದಿಲ್ಲ, ಒಂದೊಂದು ಗಿಡದಾಗ ಕಾಯಿ ಇಲ್ಲ ಅಂಥೇಳಿ ಎಲ್ಲ ರೈತರು ನಾವು ಬಾಯ್ ಬಡ್ಕೊಳಕತ್ತೀವಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾದಾಗ ಇರ್ತಕ್ಕಂಥ ಜನಪ್ರತಿನಿಧಿಗಳು ರೈತರಿಗೆ ಯಾವುದೂ ಕೂಡ ಒಂದು ರೆಸ್ಪಾನ್ಸ್ ಇಲ್ಲ. ರೈತರ ಕೆಲಸಗಳಂತರೂ ಮೊದಲೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಲೆಟರ್ ಬರೆದಿವಿ. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒಂದು ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಅವರಿಗೊಂದು ಲೆಟರ್ ಬರೆದಿವಿ. ಕೃಷಿ ಅಧಿಕಾರಿಗಳಿಗೂ ಕೂಡ ನಾವು ಲೆಟರ್ ಬರ್ತೀವಿ. ಇವತ್ತಿಗೆ ಆದರೂ ಈ ಬಾಗಲಕೋಟೆ ಜಿಲ್ಲಾದಾಗ ರೈತರಿಗೆ ಭಾಳ ಸಮಸ್ಯೆ ಆಗೈತಿ. ಅವ್ರು ಹಾಕಿರ್ತಕ್ಕಂಥ ಸುಮಾರು 50,000 ರೂಪಾಯಿ ಖರ್ಚು ಮಾಡ್ಯಾರ. ಅವರು ಭೂಮಿಗೆ ಎಷ್ಟು ಖರ್ಚು ಮಾಡ್ಯಾರ? ಸುಮಾರು 50,000 ರೂಪಾಯಿ ಖರ್ಚು ಮಾಡ್ಯಾರ. ಇವತ್ತಿಗೆ ಒಂದು 5,000 ರೂಪಾಯಿ ಕೂಡ ಅವರಿಗೆ ಇಲ್ಲ ಅಂತ, ಯಾವುದೂ ಕೂಡ ಒಂದು ಬೆಳೆ ಇಲ್ಲಪ್ಪ ಅಂತಂದ್ರೆ ಎಷ್ಟು ನಷ್ಟ ಆಗೈತಿ ಈ ಬಾಗಲಕೋಟೆ ಜಿಲ್ಲಾದಾಗ ಅಂತಂದ್ರೆ ಅಷ್ಟು ನಷ್ಟ ಆಗೈತಿ. ಅದಕ್ಕೆ ಯಾವುದೇ ಜನಪ್ರತಿನಿಧಿಗಳು ಇವತ್ತು ಜನರಿಗೋಸ್ಕರ ಆಗಲಿ ರೈತರಿಗೋಸ್ಕರ ಆಗಲಿ ಯಾವುದೂ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ನೋಡ್ರಿ, ಈ ತಾಲೂಕಿನೊಳಗೆ ಇವತ್ತು ಏನು ರೈತರ ಸಮಸ್ಯೆ ಆಗೈತೆ ಅನ್ನೋದು ಈ ಕೃಷಿಕ ಸಮಾಜಕದ ಏನು ಸದಸ್ಯರದಾರ, ಅಧ್ಯಕ್ಷರದಾರ, ಇವತ್ತಿಗಾದರೂ ಕೂಡ ಒಂದು ರೆಸ್ಪಾನ್ಸ್ನು ರೈತರ ಬಗ್ಗೆ ಇಲ್ಲ. ಈ ತಾಲೂಕಿನಾಗ ಹುನಗುಂದ ಮತ್ತು ಇಳಕಲ್ಲು ಅವಳಿ ತಾಲೂಕುಗಳಲ್ಲಿ ಏನು ಕೃಷಿಕ ಸಮಾಜದ ಈ ಅಧ್ಯಕ್ಷರು ಮತ್ತು ಸದಸ್ಯರದಾರ ರೈತರ ಬೆಳೆ ಸಂಪೂರ್ಣ ನಾಶ ಆಗೈತಿ. ರೈತರು ಅಳಕತ್ತಾರೆ. ಇವತ್ತು ಅವ್ರಿಗೇನು ನಾವು ಮುಂದೆ ಒಂದು ರೆಸ್ಪಾನ್ಸ್ ಕೊಡಬೇಕನ್ನೋದು ಇವತ್ತು ಯಾವುದೂ ಕೂಡ ಅವ್ರಿಗೆ ಇಲ್ಲಪ್ಪ ಅಂತಂದ್ರೆ ಅದು ನೋಡ್ರಿ, ಎಲ್ಲ ಈ ಅವಳಿ ತಾಲೂಕಿನ ಏನು ರೈತರದಿರಿ ಇವತ್ತು ಎಲ್ಲ ವಿಚಾರಿಸ್ರಿ. ನಿಮ್ಮದು ನೋಡ್ರಿ ಎಲ್ಲ ಸಂಪೂರ್ಣ ನಾಶ ಆಗಿ ಹೋಗೈತಿ. ಇವತ್ತಿನ ಮೆಟ್ಟಿಗೆ ಪ್ರತಿ ಒಂದು ರೂಪಾಯಿಗೂ ಕೂಡ ಇವತ್ತಿಗೆ ಬೆಲೆ ಇರಲಾರ್ದಂಗೆ ಆಗೈತಿ ರೈತರಿಗೆ ಅಂತಂದ್ರೆ ನೀವು ನೋಡ್ರಿ, ನೀವೇ ಕೊಡ್ತೀರಿ, ನೀವೇ ಹೋಟ್ ಕೊಟ್ಟು ಅವ್ರನ್ನ ಹಾರಿಸಿ ತರ್ತೀರಿ. ಇವತ್ತಿನ ಮೆಟ್ಟಾಕ ನಿಮಗಾದಂಥ ಒಂದು ಬೆಲೆಯನ್ನು ಅವರು ಕೇಳಿಲ್ಲಪ್ಪ ಅಂತಂದ್ರೆ ಇದನ್ನ ಈ ಸಂಪೂರ್ಣ ಏನು 2 ತಾಲೂಕಿನ ರೈತರು ಏನದಿರಿ, ನೀವು ಹುನಗುಂದ ಮತ್ತು ಇಳಕಲ್ಲ ತಾಲೂಕಿನ ರೈತರು ನೀವೇ ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ನಡಿಬೇಕಾಗತ್ತೆ. ಸರ್ಕಾರ ತಕ್ಷಣ ಇದನ್ನ ಏನು 152 ನಂಬರಿನ ಬೀಜ ಇಂಟರ್ನ್ಯಾಷನಲ್ ಸೀಡ್ಸ್ ಅಂತಕ್ಕಂಥ ಬೀಜ ಏನು ಕೊಟ್ಟಿರಿ, ಇದಕ್ಕೆ ನ್ಯಾಷನಲ್ ಸೀಡ್ಸ್ ಬೀಜ ಏನು ಕೊಟ್ಟಿರಿ ನೀವು, ಇದನ್ನು ಏನಾರ ನೀವು ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾ ಕೊಡದೇ ಹೋದ್ರೆ ಈ ಬಾಗಲಕೋಟೆ ಜಿಲ್ಲಾದಾಗ ಉಗ್ರ ಹೋರಾಟ ನಡೀತೈತಿ. ಸರ್ಕಾರಕ್ಕೊಂದು ನೇರ ಸಂದೇಶ ಕೊಡ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ ಅಖಿಲ ಕರ್ನಾಟಕ ಮೀಡಿಯಾ ನೆಟ್ವರ್ಕ್.